ಮಾಣಿಕ್ಯಮೌಳಿ ಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रक्तघटस्थरक्तचरणां ध्यायेत् ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 743ನೆಯ ನಾಮ ಪಾಪಾರಣ್ಯದ ವಾನಲ. ಪಾಪಗಳೆಂಬ ಅರಣ್ಯಕ್ಕೆ ಕಾಡ್ಗಿಚ್ಚಿನಂತೆ ಇರುವಂಥವಳು. ಕಾಡ್ಗಿಚ್ಚು ಎಷ್ಟೇ ದೊಡ್ಡದಾಗಿರುವಂತಹ ಕಾಡನ್ನು ಸುಟ್ಟು ಭಸ್ಮ ಮಾಡುವಂತೆ ಮಾನವನ ಸಮಸ್ತ ಪಾಪಗಳು ಅನ್ನುವಂತಹ ಗೊಂಡಾರಣ್ಯವನ್ನೇ ದಹಿಸಿ ನಾಶಪಡಿಸ್ತಾಳೆ ಆ ಜಗನ್ಮಾತೆ. ಅಜ್ಞಾನದ ಕಾರಣದಿಂದಾಗಿ ನಮ್ಮಿಂದ ಎಷ್ಟೋ ಪಾಪ ಕಾರ್ಯಗಳು ನಡೆದು ಹೋಗಿರುತ್ತೆ. ಆದರೆ ತಿಳುವಳಿಕೆ ಮೂಡಿದ ಮೇಲೆ ನಾವು ಮಾಡಿದ ಕೃತ್ಯಗಳ ಬಗ್ಗೆ ನಮಗೆ ಬೇಸರ ಸಹ ಆಗುತ್ತೆ. ಹಿಂದೆ ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡ್ತಾ ಮುಂದೆಂದೂ ಅಂತ ತಪ್ಪನ್ನು ಮಾಡಲಾರೆ ಅಂತ ಮನಸ್ಸನ್ನು ದೃಢಪಡಿಸ್ಕೊಂಡು ಮಾತೆಗೆ ಶರಣಾಗಿ ಭಕ್ತಿಯಿಂದ ಜಗನ್ಮಾತೆ ನೀನೇ ರಕ್ಷಿಸು, ದಾರಿ ತೋರು ಅಂತ ಪ್ರಾರ್ಥಿಸಿದ್ರೆ ಕರುಣಾಳವಾದಂತಹ ಮಾತೆ ನಮ್ಮ ರಕ್ಷಣೆಯನ್ನು ಮಾಡ್ತಾಳೆ. ಆ ಮಾತೆಯ ಕೃಪಾದೃಷ್ಟಿ ಒಂದು ಸತಿ ನಮ್ಮ ಕಡೆಗೆ ತಿರುಗಿದ್ರೆ ಜನ್ಮ ಸಾರ್ಥಕವಾಗತ್ತೆ, ನಮ್ಮೆಲ್ಲ ಪಾಪಗಳು ನಶಿಸಿ ಹೋಗುತ್ತೆ. ಆದರೆ ಆಕೆ ಕೃಪೆಯನ್ನು ಗಳಿಸ್ಕೊಳ್ಳೋಕ್ಕೆ ಮೊದಲು ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸ್ಬೇಕು. ಚಿತ್ತವನ್ನು, ಇಂದ್ರಿಯಗಳನ್ನು ನಿಗ್ರಹಿಸಿ ಏಕಾಗ್ರ ಚಿತ್ತದಿಂದ ಆಕೆಯನ್ನೇ ನಾವು ಧ್ಯಾನಿಸ್ಬೇಕು. ರಾಗ, ದ್ವೇಷ ಇತ್ಯಾದಿ ಯಾವುದು ಸಹ ನಮ್ಮನ್ನು ಬಾಧಿಸಬಾರ್ದು. ಆ ಮಾತೆಯ ದಿವ್ಯ ಸಾಕ್ಷಾತ್ಕಾರ ಹೊಂದೋದೊಂದೇ ನಮ್ಮ ಏಕೈಕ ಗುರಿಯಾಗಿರಬೇಕು. ಹೀಗೆ ನಮ್ಮನ್ನು ನಾವು ಮೊದಲು ಸಿದ್ಧಪಡಿಸ್ಕೊಂಡ್ರೆ, ನಮ್ಮೊಳಗೆ ಶುದ್ಧ ಭಕ್ತಿ ತುಂಬಿದರೆ ಅಂತಹ ಭಕ್ತಿಗೆ ಒಲಿದು ಮಾತೆ ಸಂಪೂರ್ಣವಾಗಿ ಅನುಗ್ರಹಿಸ್ತಾಳೆ. ಒಂದು ಸತಿ ಆಕೆಯ ಅನುಗ್ರಹ ನಮಗೆ ಸಿಕ್ತು ಅಂತಂದರೆ ಎಂತಹದೇ ಪಾಪವಿರಲಿ ಅದು ತೊಳೆದು ಶುದ್ಧಪಡಿಸ್ತಾಳೆ, ನಮ್ಮನ್ನು ರಕ್ಷಿಸ್ತಾಳೆ ತಾಯಿ. 744ನೆಯ ನಾಮ ದೌರ್ಭಾಗ್ಯ ತೂಲ ವಾತೂಲ. ದೌರ್ಭಾಗ್ಯವೆಂಬ ಹತ್ತಿಗೆ ಬಿರುಗಾಳಿಯ ಸ್ವರೂಪವಾಗಿರ್ತಾಳೆ. ಅದೃಷ್ಟವೇ ಇಲ್ಲದೆ ಇರೋದು, ಎಲ್ಲೆಲ್ಲೂ ದಾರಿದ್ರ್ಯ, ಅಪಜಯ, ನಷ್ಟ, ವಿಯೋಗ ಇವುಗಳನ್ನು ಅನುಭವಿಸುವಂತಹ ಸ್ಥಿತಿಯನ್ನು ದೌರ್ಭಾಗ್ಯ ಅಂತ ಹೇಳೋದು. ಬಿರುಗಾಳಿ ಬೀಸಿದ್ರೆ ಭದ್ರವಾದ ಮರಗಳೇ ಬುಡ ಕಳಚಿ ಬಿದ್ದು ಹೋಗುವಾಗ ಹತ್ತಿ ಅದಕ್ಕೆ ಯಾವ ಲೆಕ್ಕ? ಮಾತೆಯ ಕರುಣೆಗೆ, ಕೃಪೆಗೆ, ಪ್ರೀತಿಗೆ ನಾವು ಪಾತ್ರರಾದರೆ ಅದು ಎಂಥ ದೊಡ್ಡ ಕಷ್ಟವೇ ಇರಲಿ, ಅದು ಹೆಸರಿಲ್ಲದಂತೆ ನಾಶವಾಗಿ ಹೋಗುತ್ತೆ. ನಮ್ಮೆಲ್ಲ ದಾರಿದ್ರ್ಯವನ್ನು ಅತಿ ವೇಗವಾಗಿ ದೂರ ಮಾಡುವಂತಹ ಸಾಮರ್ಥ್ಯ ಇರೋದು ಮಾತೆಯ ಕೃಪೆಗೆ ಮಾತ್ರ. ಆಕೆ ದಯೆ ಹೊಂದಿದ್ರೆ ಸಾಕು, ಬೆಟ್ಟದಂತೆ ಎದುರಾದಂತಹ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ. ಇದನ್ನು ಅನೇಕ ಭಕ್ತರ ದೃಷ್ಟಾಂತಗಳಲ್ಲಿ ನಾವು ಗಮನಿಸ್ತಾನೆ ಇರ್ತೀವಿ. ಎಂತಹ ಕಷ್ಟ ಅವ್ರಿಗೆ ಎದುರಾಯಿತು, ಪ್ರಾಣವೇ ಹೋಗುವಂತಹ ಪರಿಸ್ಥಿತಿ. ಆದರೆ ಅವರು ತಮ್ಮ ನಿಶ್ಚಲತೆಯನ್ನು, ಅಚಲ ಭಕ್ತಿಯನ್ನು ಕಿಂಚಿತ್ತು ಅಲುಗಾಡಿಸಲು, ಆ ಭಕ್ತಿಯಲ್ಲಿ ದೃಢತೆ ಎಷ್ಟು ಬಿಗಿಯಾಗಿರುತ್ತೆ ಅಂತಂದರೆ ಅವರ ಮಾನಸಿಕ ಸಮತೋಲನವನ್ನು ಕಳ್ಕೊಳ್ಳೋದೇ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಅಂತಹ ಭಕ್ತರ ಉದ್ಧಾರವನ್ನು ಮಾಡುವಂಥವಳು ಆ ಜಗನ್ಮಾತೆ. 745ನೆಯ ನಾಮ ಜರಾಧ್ವಾಂತರ ವಿಪ್ರಭಾ. ಮುಪ್ಪೆಂಬ ಕಾರ್ಗತ್ತಲೆಗೆ ಸೂರ್ಯಪ್ರಭೆಯಂತೆ ಇರುವಂಥವಳು. ಜರ ಅಂದರೆ ವಾರ್ಧಕ್ಯ, ಕ್ಷಯಿಸೋದು. ಬಾಲ್ಯ, ಯೌವನ, ಪ್ರೌಢಾವಸ್ಥೆಗಳ ನಂತರ ನಾವು ಅನಿವಾರ್ಯವಾಗಿ ಎದುರಿಸಬೇಕಾದಂತಹ ಅವಸ್ಥೆನೇ ಮುಪ್ಪು. ದೇಹ ಪಟುತ್ವ ನಾಶವಾಗಿ ಅನಾರೋಗ್ಯ, ಭಯ, ಅಸಹಾಯಕತೆ ಹೀಗೆ ನಾನಾ ಚಿಂತೆಗಳು ಮನಸ್ಸನ್ನು ಆವರಿಸಿ ವ್ಯಕ್ತಿಯನ್ನು ದುರ್ಬಲಗೊಳಿಸ್ಬಿಡುತ್ತೆ. ಲೌಕಿಕ ಚಿಂತೆಗಳಿಂದ ಜರ್ಜರಿತವಾದಂತಹ ದೇಹ ಮತ್ತು ಮನಸ್ಸಿಗೆ ಗಾಢಾಂಧಕಾರವೇ ಕವಿದಿರುತ್ತೆ. ಆದರೆ ಲೌಕಿಕದಿಂದ ಮನಸ್ಸನ್ನು ಮುಕ್ತಗೊಳಿಸ್ಕೊಂಡು ಆ ಮಾತಿಗೆ ಶರಣಾಗಿ ಪ್ರಾರ್ಥಿಸಿ ಮನಸ್ಸನ್ನು ಸದಾಕಾಲ ಪರಾಶಕ್ತಿಯಲ್ಲಿ ನಿಲ್ಲಿಸಿದ್ರೆ ಅಂಧಕಾರವನ್ನು ಕಳೆಯೋ ಸೂರ್ಯನಂತೆ ಕರುಣಾಳವಾದಂತಹ ಮಾತೆ ನಮ್ಮ ಚಿತ್ತದಲ್ಲಿ ಜ್ಞಾನ ಭಾಸ್ಕರನ ಉದಯವಾಗುವಂತೆ ಮಾಡ್ತಾಳೆ.
ಮುಪ್ಪು, ಮರಣ ಇವೆಲ್ಲ ಕೇವಲ ದೇಹಕ್ಕೆ ಹೊರತು ಆತ್ಮನಿಗಲ್ಲ ಅನ್ನೋಂತಹ ತಿಳುವಳಿಕೆ ಮೂಡಿದ್ರೆ ಮುಪ್ಪಿನ ಬಾಧೆ ನಮ್ಮನ್ನು ಬಾಧಿಸೋದೇ ಇಲ್ಲ. ಈ ದೇಹವಷ್ಟೇ ಇದನ್ನೆಲ್ಲ ಅನುಭವಿಸ್ತಿರೋದು. ಆದರೆ ಶುದ್ಧ ಆತ್ಮಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನೋ ಜ್ಞಾನ ಮೂಡಿದಂತಹ ವ್ಯಕ್ತಿ ತನ್ನ ಮುಪ್ಪಿಗಾಗಿ ಅಥವಾ ಮರಣಕ್ಕಾಗಿ ಎಂದೂ ಸಹ ಶೋಕಿಸೋದಿಲ್ಲ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ನೀಡಿರುವಂತಹ ಉಪದೇಶವು ಇದನ್ನೇ ತಿಳಿಸುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯ ಜೀರ್ಣವಾದಂತಹ ವಸ್ತ್ರಗಳನ್ನು ಬಿಟ್ಟು ಬೇರೆ ಹೊಸ ಹೊಸ ವಸ್ತ್ರಗಳನ್ನು ಗ್ರಹಿಸುವಂತೆ ದೇಹದಲ್ಲಿರುವಂತಹ ಜೀವ ಜೀರ್ಣವಾದಂತಹ ಶರೀರವನ್ನು ತ್ಯಜಿಸಿ ಹೊಸ ಹೊಸ ದೇಹಗಳನ್ನು ಹೊಂದ್ತಾನೆ. ನಾವು ಎಷ್ಟೇ ಆಸೆಪಟ್ಟು ಬೇಕೇ ಬೇಕು ಅಂತ ಹಂಬಲಿಸಿ ಹೊಸ ವಸ್ತ್ರಗಳನ್ನು ತಗೊಂಡ್ರು ಕೆಲವು ಕಾಲ ಕಳೆದಂತೆ ಅದರ ಮೇಲಿದ್ದಂತಹ ವ್ಯಾಮೋಹ ನಮಗೆ ಕಳೆದು ಹೋಗುತ್ತೆ. ಹೊಸದರಲ್ಲಿ ಅಥವಾ ಪಡೆಯುವಂತಹ ಸ್ಥಿತಿಯಲ್ಲಿ ಎಷ್ಟು ನಾವು ಅದರ ಬಗ್ಗೆ ಗಾಢವಾದಂತಹ ಒಂದು ಅಭಿಮಾನವನ್ನು ಬೆಳೆಸ್ಕೊಂಡಿರ್ತೀವಿ. ನನಗೆ ಬೇಕೇ ಬೇಕು ಅನ್ನೋ ಹಂಬಲ ಇರುತ್ತೆ, ನನ್ನದು ಅನ್ನೋ ವ್ಯಾಮೋಹ ಇರುತ್ತೆ. ಮತ್ತೊಬ್ಬರು ಎಲ್ಲಿ ಅದನ್ನ ಕಿತ್ಕೊಂಡ್ಬಿಡ್ತಾರೋ ನಾವು ರಕ್ಷಿಸ್ಕೋಬೇಕು ಅದನ್ನ, ಮತ್ತು ಯಾರಿಗೂ ಅದನ್ನ ಕೊಡಲಾರೆ, ನನ್ನದು ಶ್ರೇಷ್ಠ, ಎಲ್ಲರ ಮುಂದೆ ಅದನ್ನ ತೋರಿಸ್ಬೇಕು, ಹೀಗೆ ಏನೇನು ಭಾವಗಳು ನಮ್ಮೆಲ್ಲಿರುತ್ತೋ ಸ್ವಲ್ಪ ಕಾಲ ಕಳೀತಾ ಇದ್ದಂತೆ ಆ ವ್ಯಾಮೋಹ, ಆ ಭಾವ ತೀವ್ರತೆ ತಾನೇ ಕಡಿಮೆ ಆಗ್ತಾ ಬರುತ್ತೆ. ಕೆಲವು ಕಾಲದ ನಂತರ ಬಟ್ಟೆ ಹರಿದು ಹೋಗುತ್ತೆ, ನಾವೇನು ಅಳ್ತಾ ಕೂತ್ಕೊಳ್ಳಲ್ಲ, ದುಃಖಿಸೋದಿಲ್ಲ, ಅದನ್ನು ತೆಗೆದು ಆಚೆ ಹಾಕ್ತೀವಿ, ಮತ್ತೊಂದು ವಸ್ತ್ರವನ್ನು ಧರಿಸ್ತೀವಿ. ಯಾವ ಮೋಹವನ್ನು ಅದ್ರ ಬಗ್ಗೆ ಇಟ್ಕೊಳ್ಳೋದಿಲ್ಲ. ನಿರ್ಮೋಹಿಗಳಾಗಿ ಆ ವಸ್ತ್ರವನ್ನು ತ್ಯಜಿಸ್ತೀವಿ, ಹೊಸದನ್ನು ಗ್ರಹಿಸ್ತೀವಿ. ಹಾಗೆ ಈ ದೇಹ ಅನ್ನೋದು ಆ ಒಳಗಿರುವ ದೇಹಿಗೆ ಒಂದು ಹೊರ ಕವಚ ಅಷ್ಟೆ. ಈ ಕವಚ ಜೀರ್ಣವಾಯಿತು, ಹೊರ ಆವರಣ ಜೀರ್ಣವಾಯಿತು ಅಂದಾಗ ಒಳಗಿರುವ ಆ ಜೀವನಿಗೆ ಅಥವಾ ಆತ್ಮನಿಗೆ ಯಾವುದೇ ದುಃಖ ಉಂಟಾಗಲ್ಲ, ಯಾವುದೇ ವ್ಯಾಮೋಹ ಉಂಟಾಗಲ್ಲ, ನನ್ನದು ಅನ್ನೋ ಭಾವವೇ ಅಲ್ಲಿ ಇರೋದಿಲ್ಲ. ಹಾಗಾಗಿ ಅದನ್ನು ತ್ಯಜಿಸ್ತಾನೆ, ಮತ್ತೊಂದು ದೇಹವನ್ನು ಆತ ಪಡೀತಾನೆ. ಹಾಗಾಗಿ ಮರಣ, ಮುಪ್ಪು ಇವೆಲ್ಲವೂ ಸಹ ಕೇವಲ ಹೊರ ಆವರಣವಾಗಿರುವಂತಹ ದೇಹಕ್ಕೆ ಹೊರತು ದೇಹಿಗಲ್ಲ. ಅವಿನಾಶಿಯಾದಂತಹ ಆತ್ಮತತ್ವವನ್ನು ತಿಳ್ಕೊಂಡವ್ರಿಗೆ ಯಾವುದರಿಂದ ತಾನೇ ದುಃಖ ಆಗಕ್ಕೆ ಸಾಧ್ಯ? ನಮ್ಮ ವಾರ್ಧಕ್ಯದಿಂದ ಉಂಟಾಗಬಹುದಾದಂತಹ ಭಯವನ್ನು ನಿವಾರಿಸಿ ನಮ್ಮಲ್ಲಿರುವಂತಹ ಅಜ್ಞಾನಗಳನ್ನೆಲ್ಲ ಕಳೆದು ಸುಜ್ಞಾನವನ್ನು ನೀಡೋಳು ಆ ಜಗನ್ಮಾತೆ. 746ನೆಯ ನಾಮ ಭಾಗ್ಯಾಬ್ಧಿ ಚಂದ್ರಿಕಾ. ಭಾಗ್ಯವೆಂಬ ಸಮುದ್ರಕ್ಕೆ ಬೆಳದಿಂಗಳಿನಂತೆ ಇರುವಂಥಳು. ಹುಣ್ಣಿಮೆ ದಿವಸ ಚಂದ್ರನ ಬೆಳದಿಂಗಳಿನ ಆಕರ್ಷಣೆಯಿಂದ ಸಮುದ್ರದಲ್ಲಿ ಉಬ್ಬರ ಕಂಡು ಬರುತ್ತೆ. ಹಾಗೆ ಮಾತೆಯ ಅನುಗ್ರಹ ನಮಗೆ ದೊರಕಿದ್ರೆ ಆ ಚಂದ್ರಿಕೆಯ ದಿವ್ಯತೆಯಿಂದ ತಾನಾಗಿ ಎಲ್ಲ ಭಾಗ್ಯಗಳು, ಅದೃಷ್ಟಗಳು, ಸುಖ ಸಂತೋಷಗಳು ಸಹ ನಮ್ಮದಾಗುತ್ತೆ. ಆಹಾ, ನಾನೇ ಅದೃಷ್ಟಶಾಲಿ ಅಂತ ಬೀಗ್ತೀವಿ. ಹಾಗೆ ಅದೃಷ್ಟ ನಮಗೆ ಬರಬೇಕಾದ್ರೆ, ಹಾಗೆ ಆ ಭಾಗ್ಯ ನಮಗೆ ಒದಗಿ ಬರಬೇಕಾದ್ರೆ, ಹಾಗೆ ಆ ಸಂತೋಷವನ್ನು ನಾವು ಅನುಭವಿಸ್ಬೇಕಾದ್ರೆ ಮೊಟ್ಟ ಮೊದಲಿಗೆ ಒಂದು ಅರ್ಹತೆಯನ್ನು ನಾವು ಗಳಿಸ್ಕೊಂಡಿರಬೇಕು, ಶುದ್ಧ ಭಕ್ತಿ. ಮಾತೆಯಲ್ಲಿ ನಾವು ಬಿಡುವಂತಹ ಒಂದು ಶುದ್ಧ ಭಕ್ತಿ ಒಂದು ಸಾಕು, ಶ್ರದ್ಧೆ ಒಂದು ಸಾಕು. ನಮ್ಮೆಲ್ಲ ದುರಿತಗಳನ್ನು ಅದು ನಿವಾರಿಸಿ ಆ ಸಮುದ್ರದಲ್ಲಿ ಬರುವ ಉಬ್ಬರದಂತೆ ನಮ್ಮಲ್ಲಿ ಆನಂದ ತರಂಗಗಳು ಸದಾಕಾಲ ಮೇಲ್ಮುಖವಾಗಿ ಬರ್ತಾ ಇರುತ್ತೆ. ತರಂಗಗಳನ್ನು ಆ ಆನಂದದಲ್ಲಿ ನಾವು ಲೀನರಾಗಿ ತನ್ಮಯತೆಯನ್ನು ಹೊಂದಿ ಐಹಿಕವಾದಂತಹ ಯಾವುದೇ ಬಾಧೆ ನಮಗೆ ಬಾಧಿಸದಂತೆ ಆಗುವಂತಹ ಒಂದು ಸ್ಥಿತಿ, ಅದನ್ನು ಕರುಣಿಸೋಳು ಆ ಜಗನ್ಮಾತೆ. 747ನೆಯ ನಾಮ ಭಕ್ತ ಚಿತ್ತ ಕೇಕಿ ಘನಾಘನ. ಭಕ್ತರ ಮನಸ್ಸೆಂಬ ನವಿಲಿಗೆ ಕಾರ್ಮೋಡದಂತೆ ಇರುವಂಥವಳು. ಮಳೆಗಾಲದ ಆರಂಭದಲ್ಲಿ ದಟ್ಟವಾದಂತಹ ಮೋಡ ಆಕಾಶದಲ್ಲಿ ಕಂಡು ಬಂದರೆ ನವಿಲುಗಳಿಗೆ ಆನಂದ. ಮೇಘ ಗರ್ಜನೆಯನ್ನು ಕೇಳಿ ಸಂತೋಷದಿಂದ ಕೇಕೆ ಹಾಕಿ ನರ್ತನ ಮಾಡುತ್ತೆ ನವಿಲುಗಳು. ಆ ನವಿಲಿಗೆ ಆನಂದವನ್ನು ಉಂಟು ಮಾಡುವಂತಹ ಮಳೆ ಮತ್ತು ಗುಡುಗಿನ ಶಬ್ದದಂತೆ
ಭಕ್ತರ ಮನಸ್ಸಿನ ಬೇಗೆಯನ್ನು ಪರಿಹರಿಸಿ ಶಾಂತಿಯನ್ನು ಉಂಟು ಮಾಡ್ತಾಳೆ ಆ ಜಗನ್ಮಾತೆ. ಮಾತೆಯ ಕೃಪೆ, ಔದಾರ್ಯ, ಮಹಿಮೆಗಳನ್ನು ತಿಳ್ಕೊಂಡಂತಹ ಭಕ್ತರು ಆನಂದ ಪರವಶರಾಗಿ ಭಕ್ತಿಯಿಂದ ತುಂಬಿ ಆಕೆಯನ್ನು ಸ್ತುತಿಸ್ತಾ ಮೈ ಮರೆತು ನರ್ತಿಸ್ತಾರೆ. ಒಂದು ಸತಿ ಸಿಕ್ಕಿದಂತಹ ಈ ಆನಂದ ಎಂದು ನಶಿಸದೆ ಶಾಶ್ವತವಾಗಿರುತ್ತೆ. ಅಂತಹ ಆನಂದವನ್ನು ಉಂಟು ಮಾಡುವಂಥವಳು ಆ ಜಗನ್ಮಾತೆ. 748ನೆಯ ನಾಮ ರೋಗ ಪರ್ವತದಂಬೋಲಿ. ರೋಗಗಳೆಂಬ ಪರ್ವತಕ್ಕೆ ಸಿಡಿಲಿನಂತೆ ಇರುವಂಥವಳು. ಆ ಜಗನ್ಮಾತೆಯ ಅನುಗ್ರಹ ಒಂದನ್ನು ನಾವು ಸಂಪಾದಿಸಿದ್ರೆ ಪರ್ವತದಂತೆ ಬೆಳೆದಿರುವಂತಹ ರೋಗಗಳೂ ಸಹ ವಜ್ರಾಯುಧದ ಹೊಡೆತಕ್ಕೆ ಸಿಲುಕಿ ನಾಶವಾಗುವಂತಹ ಪರ್ವತಗಳಂತೆ ನಶಿಸಿ ಹೋಗುತ್ತೆ. ದೇಹದ ಒಳಗಿರುವಂತಹ ಧಾತುಗಳ ವೈಷಮ್ಯದಿಂದ ಮನುಷ್ಯನಿಗೆ, ಜೀವಿಗಳಿಗೆ ನಾನಾ ರೋಗಗಳು ಉಂಟಾಗುತ್ತೆ. ವಾತ, ಪಿತ್ತ, ಕಫಗಳ ಏರಿಳಿತದಿಂದ ಅನೇಕ ರೋಗಗಳು ಕಂಡುಬರುತ್ತೆ ಜಗತ್ತಿನಲ್ಲಿ. ಈ ರೋಗಗಳನ್ನು ಆಗಂತುಕ, ಶರೀರ, ಮಾನಸ, ಸ್ವಾಭಾವಿಕ ಅಂತ 4 ವಿಭಾಗ ಮಾಡ್ಬೋದು. ಅದರಲ್ಲಿ ಅಪಘಾತಗಳಿಂದ ಉಂಟಾಗೋದು ಆಗಂತುಕ. ಗೊತ್ತಿರೋದಿಲ್ಲ, ಹಿಂದಿನ ಕ್ಷಣದವರೆಗೂ ಏನಾಗತ್ತೆ ಗೊತ್ತಿರೋಲ್ಲ, ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್, ಆ ರೀತಿಯಾದ ಅಪಘಾತಗಳಿಂದ ಉಂಟಾಗತ್ತೆ, ಅದು ಆಗಂತುಕ. ಇನ್ನು ಆಹಾರ ಪಾನೀಯಗಳ ದೋಷದಿಂದ, ವಾತ, ಪಿತ್ತ, ಕಫಗಳ ವೈಷಮ್ಯದಿಂದ ಉಂಟಾಗೋದು ಶಾರೀರ. ಕೋಪ, ದುಃಖ, ಭಯ, ಈರ್ಷೆ, ಮಾತ್ಸರ್ಯ, ಹರ್ಷ, ಕಾಮ, ಲೋಭ ಇವೆಲ್ಲವೂ ಸಹ ಮಾನಸ, ಮನಸ್ಸಿನಲ್ಲಿ ಉಂಟಾಗುವಂಥ ರೋಗ ಇವೆಲ್ಲ. ಇನ್ನು ಹಸಿವು, ಬಾಯಾರಿಕೆ, ವಾರ್ಧಕ್ಯ, ನಿದ್ರೆ ಇವೆಲ್ಲ ಸ್ವಾಭಾವಿಕವಾದದ್ದು. ಕೆಲವು ರೋಗಗಳು ಜನ್ಮಾಂತರದಿಂದ ಬರುತ್ತೆ, ಕೆಲವು ಕರ್ಮಗಳಿಂದ ಬರುತ್ತೆ, ಕೆಲವು ಎರಡರಿಂದಲೂ ಉಂಟಾಗೋದನ್ನ ನಾವು ಕಾಣ್ತೀವಿ. ಯಾವುದೇ ವಿಧವಾದಂತಹ ರೋಗ ಇರಲಿ, ಅದಕ್ಕೆ ಮಾತೆಯ ಕೃಪೆಯೊಂದಕ್ಕೆ ನಾವು ಪಾತ್ರರಾದರೆ ಯಾವ ರೋಗವೂ ನಮ್ಮನ್ನು ಬಾಧಿಸೋಕ್ಕಾಗಲ್ಲ. ರೋಗವನ್ನು ಎದುರಿಸುವಂತಹ ಮಾನಸಿಕ ಸ್ಥೈರ್ಯ ನಮ್ಮಲ್ಲಿ ಉದಯವಾಗುವಂತೆ ಮಾಡೋಳೆ ಆ ಜಗನ್ಮಾತೆ. ಸಾಮಾನ್ಯವಾಗಿ ಕಾಯಿಲೆ ಬಂತು ಅಂತ ವೈದ್ಯರ ಹತ್ರ ಹೋದರೆ ವೈದ್ಯರು ಔಷಧಿ ಕೊಡ್ತಾರೆ, ಔಷಧೋಪಚಾರಗಳ ಮೂಲಕ ನಮ್ಮ ಕಾಯಿಲೆ ನಿವಾರಣೆ ಆಯಿತು. ಆದರೆ ಆ ವೈದ್ಯರು ಹೇಳ್ತಾರೆ, ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ, ಉಳಿದಿದ್ದೆಲ್ಲ ಭಗವಂತನ ಬಿಟ್ಟಿದ್ದು ಅಂತಾರೆ. ವೈದ್ಯರಿಗೂ ಗೊತ್ತು, ಒಂದು ಹಂತದವರೆಗೆ ಮಾತ್ರ ತಮ್ಮ ಪ್ರಯತ್ನವನ್ನು ಮೀರಿದಂತಹ ಒಂದು ಶಕ್ತಿ ಮೇಲಿದೆ. ಅದು ತಮ್ಮನ್ನು ಕಾಪಾಡಬೇಕು, ರೋಗಿಯನ್ನು ಕಾಪಾಡಬೇಕು, ಅದು ವೈದ್ಯರಿಗೂ ಗೊತ್ತು. ಎಂತಹದೇ ರೋಗವಿರಲಿ, ಅಂದರೆ ವೈದ್ಯರು ಕೈ ಚೆಲ್ಲುವಂತಹ ಪರಿಸ್ಥಿತಿ ಬಂದರೂ ಭಗವತ್ ಕೃಪೆ ನಮ್ಮದಾಗಿದ್ದರೆ ಆ ವೈದ್ಯರೇ ಅಚ್ಚರಿ ಪಡುವ ರೀತಿಯಲ್ಲಿ ನಮ್ಮ ಕಾಯಿಲೆಗಳು ದೂರವಾಗಿ ವೈದ್ಯ ಲೋಕಕ್ಕೆ ಸವಾಲನೆ ಸಿಗೋದು ಮಾತೆಯ ಕೃಪೆ ಇದ್ದರೆ. ಅದಕ್ಕೆ ವಿರುದ್ಧವಾಗಿ ಮಾತೆ ಕೃಪೆಯೇ ಇಲ್ಲ ಆಗ ಇದೇನು ಒಂದು ಸಣ್ಣ ಕಾಯಿಲೆ, ಒಂದು ಸಣ್ಣದು ಅನ್ನುವಂಥದ್ದು ಸಹ ಮರಣಾಂತಿಕವಾಗಬಹುದು. ಎಂತಹದೇ ರೋಗವಿರಲಿ, ಅದನ್ನು ಎದುರಿಸುವಂತಹ ಮಾನಸಿಕ ಸ್ಥೈರ್ಯವನ್ನು, ಅದನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು, ಅದರಿಂದ ನಮಗೆ ಯಾವುದೇ ಹಾನಿ ಆಗದಂತೆ ರಕ್ಷಣೆಯನ್ನು ನೀಡೋಳೆ ಆ ಜಗನ್ಮಾತೆ. 749ನೆಯ ನಾಮ ಮೃತ್ಯುದಾರು ಕುಠಾರಿಕ. ಮೃತ್ಯುವೆಂಬ ಮರಕ್ಕೆ ಕೊಡಲಿಯಂತೆ ಇರುವಂಥವಳು. ಹುಟ್ಟಿದ ಪ್ರತಿಯೊಂದು ಜೀವಿಯೂ ಮರಣವನ್ನು ಹೊಂದಬೇಕು, ಇದು ನಿಯಮ. ನಮ್ಮ ಆಸೆ ಕರ್ಮಗಳೇ ಪುನರ್ಜನ್ಮಕ್ಕೆ ಕಾರಣವಾಗತ್ತೆ. ಲೌಕಿಕದ ಆಸೆಯನ್ನು ತ್ಯಜಿಸಿ ನಿಷ್ಕಾಮ ಕರ್ಮವನ್ನು ಆಚರಣೆ ಮಾಡ್ತಾ ಆ ಮಾತೆಗೆ ಶರಣಾದರೆ ಜನನ ಮರಣಗಳ ಸಂಕೋಲೆಯಿಂದ ಬಿಡಿಸಿ ನಮಗೆ ಮುಕ್ತಿಯನ್ನು ಕರುಣಿಸ್ತಾಳೆ ಆ ತಾಯಿ. ಎಷ್ಟೇ ಬೃಹತ್ತಾಗಿ ಬೆಳೆದಂತಹ ಮರನೇ ಆದರೂ ಹರಿತವಾದಂತಹ ಕೊಡಲಿ ಆ ಮರವನ್ನು ಕತ್ತರಿಸಾಕತ್ತೆ. ಹಾಗೆ ಜನ್ಮಾಂತರಗಳ ಅವಿದ್ಯೆಯೂ ಸಹ ಆ ಜಗನ್ಮಾತೆಯ ಕೃಪೆಯಿಂದ ನಾಶವಾಗಿ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಅಂತಹ ಸಾಮರ್ಥ್ಯ ಇರೋದು ಆ ಜಗನ್ಮಾತೆಯ ಶಕ್ತಿಗೆ ಮಾತ್ರ. 750ನೆಯ ನಾಮ ಮಹೇಶ್ವರಿ. ಈಗ ಪ್ರಪಂಚಕ್ಕೆ ಒಡತಿ, ಸಂಪತ್ತಿಗೆ ಒಡತಿ,
ಜ್ಞಾನಕ್ಕೆ ಒಡತಿ, ಹಾಗೆ ಮೋಕ್ಷಕ್ಕೂ ಒಡತಿ. ಮಹೇಶ್ವರನ ಪತ್ನಿಯಾಗಿ ಜಗತ್ತನ್ನು ರಕ್ಷಿಸ್ತಾ ಇರೋಳು ಆ ಜಗನ್ಮಾತೆ. ನಾನಾ ರೂಪದಲ್ಲಿ ಪ್ರಪಂಚದಲ್ಲಿ ವ್ಯಾಪಿಸಿ, ನಾನಾ ಹೆಸರಿನಿಂದ ಕರೆಸ್ಕೊಂಡು ಅನೇಕವಾದ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಾ ಜಗತ್ತಿನಲ್ಲೆಲ್ಲ ವ್ಯಾಪಿಸ್ಕೊಂಡಿದ್ದಾಳೆ ತಾಯಿ. ಆದರೆ ಜಗತ್ತಿನ ಯಾವುದೇ ಬಂಧ ಇವಳನ್ನು ಬಾಧಿಸೋದಿಲ್ಲ, ಯಾವುದೇ ವ್ಯಾಮೋಹ ಈಕೆಯನ್ನು ಕಾಡೋದಿಲ್ಲ. ತಾನು ನಿರ್ಮೋಹಿಯಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟು ಮಾಡ್ತಾ ತನ್ನ ಭಕ್ತರನ್ನು ಉದ್ಧರಿಸುವಂತಹ ಮಹತ್ ಕಾರ್ಯದಲ್ಲಿ ತೊಡಗಿರುವಂತಹ ಏಕೈಕ ಶಾಶ್ವತ ಶಕ್ತಿ ಸ್ವರೂಪಿ ಪರಬ್ರಹ್ಮ ಸ್ವರೂಪಿ ಆ ಜಗನ್ಮಾತೆ. ಅಂತಹ ಮಾತೆಯ ಒಂದೊಂದು ದಿವ್ಯ ನಾಮಗಳನ್ನು ಅರ್ಥವನ್ನು ಗ್ರಹಿಸ್ತಾ ಆಕೆಯೇ ತಿಳಿಸಿದಂತಹ ಮಾರ್ಗದಲ್ಲಿ ಮುನ್ನಡೆಯುತ್ತಾ ನಮ್ಮ ಜನ್ಮ ಸಾಫಲ್ಯವನ್ನು ಕಂಡುಕೊಳ್ಳೋ ಕಡೆಗೆ ನಮ್ಮ ನಡೆ ಇರಲಿ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.